ವೆಲ್ಕಮ್ ಬ್ಯಾಕ್. ಅಹಮದಾಬಾದ್ನಲ್ಲಿ ಮೃತರ ಕುಟುಂಬಗಳು ಕಣ್ಣೀರು ಹಾಕ್ತಾ ಇದ್ದಾರಂತೆ. ಶವ ಗುರುತು ಹಿಡಿಯಲು ಆಗದೆ ಕುಟುಂಬಸ್ಥರು ಭಾವುಕರಾಗಿದ್ದಾರೆ. ಶವಗಳ ಗುರುತ ಹಿಡಿಯೋದಕ್ಕಾಗ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ಅಸಹಾಯಕರಾಗಿದೆ. ಆಸ್ಪತ್ರೆ ಸಿಬ್ಬಂದಿ ವಿರುದ್ಧ ಸಂಬಂಧಿಕರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ವೈದ್ಯರು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿ ಕಿಡಿಕಾರ್ತಾ ಇದ್ದಾರೆ. ವೈದ್ಯರಾದ್ರೂ ಕೂಡ ಅಲ್ಲಿ ಆ ಘಟನೆ ನೋಡಿ ಅಥವಾ ಆ ಬಾಡಿಸ್ನ ನೋಡಿ ಒಂದು ಕ್ಷಣ ಶಾಕ್ ಆಗಿರ್ತಾರೆ. ಬಹುಶಃ ಅವರ ಕರಿಯರ್ನಲ್ಲೂ ಕೂಡ ಈ ರೀತಿಯಾಗಿ ನೋಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು DNA ಸ್ಯಾಂಪಲ್ ಕೂಡ ಅಲ್ಲಿ ಕಲೆಕ್ಟ್ ಮಾಡ್ತಾ ಇರೋದು. ಸೊ ಹಾಗಾಗಿ ಕುಟುಂಬಸ್ಥರು ಒಂದಷ್ಟು ಆಕ್ರೋಶ ಜಾಸ್ತಿ ಆಗ್ತಾ ಇದೆ. ನಮ್ಮ ಕುಟುಂಬದ ಅಂದ್ರೆ ಯಾರು ಸಾವನ್ನಪ್ಪಿದ್ದಾರೆ ಅವರ ಗುರುತು ಪತ್ತೆ ಆಗ್ತಾ ಇಲ್ಲ. ಸೊ ಹಾಗಾಗಿ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. आप लोग मीडिया कोई काम भी नहीं है अभी। सुबह में मालूम पड़ेगा, अब सुबह में आए तो वो भी नहीं। अभी मैं 2 डेड बॉडी बच्चों की देखी हूँ, तो वो तो बताओ, हम पहचान सकते हैं ना हमारी बच्चों की बॉडी है क्या किसकी है। और किसी के भी बच्चे हैं ना, किसी के भी पोतरे नवासे रहेंगे ना, कोई भी पहचान लेंगे ना, किसको तो मिल जाएंगी बॉडी। क्या दिए क्या करे, सब तो कटिंग करके बताए। कट क्यों करे आपने? आपने बोले ना मैं पूरा दिखाऊंगा। अगर डेयरिंग है, हमारे में डेयरिंग है, आप में डेयरिंग नहीं है। आपने कट कर दिए कल सब, जो मेन बोलने का था आपने सब कट कर दिए। ये कह दे ना, कट कर दिए ना। जो बात कर रहे हैं वो न्यूज में बता रहे, हमारा कट कर दे रहे। क्यों? हम सच्चाई पे लड़ने वाले। ವೆಲ್ಕಮ್ ಬ್ಯಾಕ್. ಅಹಮದಾಬಾದ್ನಲ್ಲಿ ಮೃತರ ಕುಟುಂಬಗಳು ಕಣ್ಣೀರು ಹಾಕ್ತಾ ಇದ್ದಾರಂತೆ. ಶವ ಗುರುತು ಹಿಡಿಯಲು ಆಗದೆ ಕುಟುಂಬಸ್ಥರು ಭಾವುಕರಾಗಿದ್ದಾರೆ. ಶವಗಳ ಗುರುತ ಹಿಡಿಯೋದಕ್ಕಾಗ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ಅಸಹಾಯಕರಾಗಿದೆ. ಆಸ್ಪತ್ರೆ ಸಿಬ್ಬಂದಿ ವಿರುದ್ಧ ಸಂಬಂಧಿಕರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ವೈದ್ಯರು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿ ಕಿಡಿಕಾರ್ತಾ ಇದ್ದಾರೆ. ವೈದ್ಯರಾದ್ರೂ ಕೂಡ ಅಲ್ಲಿ ಆ ಘಟನೆ ನೋಡಿ ಅಥವಾ ಆ ಬಾಡಿಸ್ನ ನೋಡಿ ಒಂದು ಕ್ಷಣ ಶಾಕ್ ಆಗಿರ್ತಾರೆ. ಬಹುಶಃ ಅವರ ಕರಿಯರ್ನಲ್ಲೂ ಕೂಡ ಈ ರೀತಿಯಾಗಿ ನೋಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು DNA ಸ್ಯಾಂಪಲ್ ಕೂಡ ಅಲ್ಲಿ ಕಲೆಕ್ಟ್ ಮಾಡ್ತಾ ಇರೋದು. ಸೊ ಹಾಗಾಗಿ ಕುಟುಂಬಸ್ಥರು ಒಂದಷ್ಟು ಆಕ್ರೋಶ ಜಾಸ್ತಿ ಆಗ್ತಾ ಇದೆ. ನಮ್ಮ ಕುಟುಂಬದ ಅಂದ್ರೆ ಯಾರು ಸಾವನ್ನಪ್ಪಿದ್ದಾರೆ ಅವರ ಗುರುತು ಪತ್ತೆ ಆಗ್ತಾ ಇಲ್ಲ. ಸೊ ಹಾಗಾಗಿ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. आप लोग मीडिया कोई काम भी नहीं है अभी। सुबह में मालूम पड़ेगा, अब सुबह में आए तो वो भी नहीं। अभी मैं 2 डेड बॉडी बच्चों की देखी हूँ, तो वो तो बताओ, हम पहचान सकते हैं ना हमारी बच्चों की बॉडी है क्या किसकी है। और किसी के भी बच्चे हैं ना, किसी के भी पोतरे नवासे रहेंगे ना, कोई भी पहचान लेंगे ना, किसको तो मिल जाएंगी बॉडी। क्या दिए क्या करे, सब तो कटिंग करके बताए। कट क्यों करे आपने? आपने बोले ना मैं पूरा दिखाऊंगा। अगर डेयरिंग है, हमारे में डेयरिंग है, आप में डेयरिंग नहीं है। आपने कट कर दिए कल सब, जो मेन बोलने का था आपने सब कट कर दिए। ये कह दे ना, कट कर दिए ना। जो बात कर रहे हैं वो न्यूज में बता रहे, हमारा कट कर दे रहे। क्यों? हम सच्चाई पे लड़ने वाले। ವೆಲ್ಕಮ್ ಬ್ಯಾಕ್. ಅಹಮದಾಬಾದ್ನಲ್ಲಿ ಮೃತರ ಕುಟುಂಬಗಳು ಕಣ್ಣೀರು ಹಾಕ್ತಾ ಇದ್ದಾರಂತೆ. ಶವ ಗುರುತು ಹಿಡಿಯಲು ಆಗದೆ ಕುಟುಂಬಸ್ಥರು ಭಾವುಕರಾಗಿದ್ದಾರೆ. ಶವಗಳ ಗುರುತ ಹಿಡಿಯೋದಕ್ಕಾಗ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ಅಸಹಾಯಕರಾಗಿದೆ. ಆಸ್ಪತ್ರೆ ಸಿಬ್ಬಂದಿ ವಿರುದ್ಧ ಸಂಬಂಧಿಕರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ವೈದ್ಯರು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿ ಕಿಡಿಕಾರ್ತಾ ಇದ್ದಾರೆ. ವೈದ್ಯರಾದ್ರೂ ಕೂಡ ಅಲ್ಲಿ ಆ ಘಟನೆ ನೋಡಿ ಅಥವಾ ಆ ಬಾಡಿಸ್ನ ನೋಡಿ ಒಂದು ಕ್ಷಣ ಶಾಕ್ ಆಗಿರ್ತಾರೆ. ಬಹುಶಃ ಅವರ ಕರಿಯರ್ನಲ್ಲೂ ಕೂಡ ಈ ರೀತಿಯಾಗಿ ನೋಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು DNA ಸ್ಯಾಂಪಲ್ ಕೂಡ ಅಲ್ಲಿ ಕಲೆಕ್ಟ್ ಮಾಡ್ತಾ ಇರೋದು. ಸೊ ಹಾಗಾಗಿ ಕುಟುಂಬಸ್ಥರು ಒಂದಷ್ಟು ಆಕ್ರೋಶ ಜಾಸ್ತಿ ಆಗ್ತಾ ಇದೆ. ನಮ್ಮ ಕುಟುಂಬದ ಅಂದ್ರೆ ಯಾರು ಸಾವನ್ನಪ್ಪಿದ್ದಾರೆ ಅವರ ಗುರುತು ಪತ್ತೆ ಆಗ್ತಾ ಇಲ್ಲ. ಸೊ ಹಾಗಾಗಿ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. आप लोग मीडिया कोई काम भी नहीं है अभी। सुबह में मालूम पड़ेगा, अब सुबह में आए तो वो भी नहीं। अभी मैं 2 डेड बॉडी बच्चों की देखी हूँ, तो वो तो बताओ, हम पहचान सकते हैं ना हमारी बच्चों की बॉडी है क्या किसकी है। और किसी के भी बच्चे हैं ना, किसी के भी पोतरे नवासे रहेंगे ना, कोई भी पहचान लेंगे ना, किसको तो मिल जाएंगी बॉडी। क्या दिए क्या करे, सब तो कटिंग करके बताए। कट क्यों करे आपने? आपने बोले ना मैं पूरा दिखाऊंगा। अगर डेयरिंग है, हमारे में डेयरिंग है, आप में डेयरिंग नहीं है। आपने कट कर दिए कल सब, जो मेन बोलने का था आपने सब कट कर दिए। ये कह दे ना, कट कर दिए ना। जो बात कर रहे हैं वो न्यूज में बता रहे, हमारा कट कर दे रहे। क्यों? हम सच्चाई पे लड़ने वाले। ವೆಲ್ಕಮ್ ಬ್ಯಾಕ್. ಅಹಮದಾಬಾದ್ನಲ್ಲಿ ಮೃತರ ಕುಟುಂಬಗಳು ಕಣ್ಣೀರು ಹಾಕ್ತಾ ಇದ್ದಾರಂತೆ. ಶವ ಗುರುತು ಹಿಡಿಯಲು ಆಗದೆ ಕುಟುಂಬಸ್ಥರು ಭಾವುಕರಾಗಿದ್ದಾರೆ. ಶವಗಳ ಗುರುತ ಹಿಡಿಯೋದಕ್ಕಾಗ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ಅಸಹಾಯಕರಾಗಿದೆ. ಆಸ್ಪತ್ರೆ ಸಿಬ್ಬಂದಿ ವಿರುದ್ಧ ಸಂಬಂಧಿಕರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ವೈದ್ಯರು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿ ಕಿಡಿಕಾರ್ತಾ ಇದ್ದಾರೆ. ವೈದ್ಯರಾದ್ರೂ ಕೂಡ ಅಲ್ಲಿ ಆ ಘಟನೆ ನೋಡಿ ಅಥವಾ ಆ ಬಾಡಿಸ್ನ ನೋಡಿ ಒಂದು ಕ್ಷಣ ಶಾಕ್ ಆಗಿರ್ತಾರೆ. ಬಹುಶಃ ಅವರ ಕರಿಯರ್ನಲ್ಲೂ ಕೂಡ ಈ ರೀತಿಯಾಗಿ ನೋಡಿರ್ಲಿಕ್ಕೆ ಸಾಧ್ಯ ಇಲ್ಲ.
ಇನ್ನು DNA ಸ್ಯಾಂಪಲ್ ಕೂಡ ಅಲ್ಲಿ ಕಲೆಕ್ಟ್ ಮಾಡ್ತಾ ಇರೋದು. ಸೊ ಹಾಗಾಗಿ ಕುಟುಂಬಸ್ಥರು ಒಂದಷ್ಟು ಆಕ್ರೋಶ ಜಾಸ್ತಿ ಆಗ್ತಾ ಇದೆ. ನಮ್ಮ ಕುಟುಂಬದ ಅಂದ್ರೆ ಯಾರು ಸಾವನ್ನಪ್ಪಿದ್ದಾರೆ ಅವರ ಗುರುತು ಪತ್ತೆ ಆಗ್ತಾ ಇಲ್ಲ. ಸೊ ಹಾಗಾಗಿ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. आप लोग मीडिया कोई काम भी नहीं है अभी। सुबह में मालूम पड़ेगा, अब सुबह में आए तो वो भी नहीं। अभी मैं 2 डेड बॉडी बच्चों की देखी हूँ, तो वो तो बताओ हम पहचान सकते हैं ना हमारी बच्चों की बॉडी है क्या किसकी है, और किसी के भी बच्चे हैं ना, किसी के भी पोतरे नवासे रहेंगे ना, कोई भी पहचान लेंगे ना, किसको तो मिल जाएंगी बॉडी। क्या दिए क्या करे, सब तो कटिंग करके बताए। कट क्यों करे आपने? आपने बोले ना मैं पूरा दिखाऊंगा। अगर डेयरिंग है, हमारे में डेयरिंग है, आप में डेयरिंग नहीं है। आपने कट कर दिए कल सब, जो मेन बोलने का था आपने सब कट कर दिए। ये कह रहे ना कट कर दिए ना, जो बात कर रहे हैं वो न्यूज में बता रहे, हमारा कट कर दे रहे। क्यों? हम सच्चाई पे लड़ने वाले। ವೆಲ್ಕಮ್ ಬ್ಯಾಕ್. ಅಹಮದಾಬಾದ್ನಲ್ಲಿ ಮೃತರ ಕುಟುಂಬಗಳು ಕಣ್ಣೀರು ಹಾಕ್ತಾ ಇದ್ದಾರಂತೆ. ಶವ ಗುರುತು ಹಿಡಿಯಲು ಆಗದೆ ಕುಟುಂಬಸ್ಥರು ಭಾವುಕರಾಗಿದ್ದಾರೆ. ಶವಗಳ ಗುರುತೇ ಹಿಡಿಯೋದಕ್ಕಾಗ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ಅಸಹಾಯಕರಾಗಿದೆ. ಆಸ್ಪತ್ರೆ ಸಿಬ್ಬಂದಿ ವಿರುದ್ಧ ಸಂಬಂಧಿಕರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ವೈದ್ಯರು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿ ಕಿಡಿಕಾರ್ತಾ ಇದ್ದಾರೆ. ವೈದ್ಯರಾದ್ರೂ ಕೂಡ ಅಲ್ಲಿ ಆ ಘಟನೆ ನೋಡಿ ಅಥವಾ ಆ ಬಾಡಿಸ್ನ ನೋಡಿ ಒಂದು ಕ್ಷಣ ಶಾಕ್ ಆಗಿರ್ತಾರೆ. ಬಹುಶಃ ಅವರ ಕರಿಯರ್ ನಲ್ಲೂ ಕೂಡ ಈ ರೀತಿಯಾಗಿ ನೋಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು DNA ಸ್ಯಾಂಪಲ್ ಕೂಡ ಅಲ್ಲಿ ಕಲೆಕ್ಟ್ ಮಾಡ್ತಾ ಇರೋದು. ಸೊ ಹಾಗಾಗಿ ಕುಟುಂಬಸ್ಥರು ಒಂದಷ್ಟು ಆಕ್ರೋಶ ಜಾಸ್ತಿ ಆಗ್ತಾ ಇದೆ. ನಮ್ಮ ಕುಟುಂಬದ ಅಂದ್ರೆ ಯಾರು ಸಾವನ್ನಪ್ಪಿದ್ದಾರೆ ಅವರ ಗುರುತು ಪತ್ತೆ ಆಗ್ತಾ ಇಲ್ಲ. ಸೊ ಹಾಗಾಗಿ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. आप लोग मीडिया कोई काम भी नहीं है अभी। सुबह में मालूम पड़ेगा, अब सुबह में आए तो वो भी नहीं। अभी मैं 2 डेड बॉडी बच्चों की देखी हूँ, तो वो तो बताओ हम पहचान सकते हैं ना हमारी बच्चों की बॉडी है क्या किसकी है, और किसी के भी बच्चे हैं ना, किसी के भी पोतरे नवासे रहेंगे ना, कोई भी पहचान लेंगे ना, किसको तो मिल जाएंगी बॉडी। क्या दिए क्या करे, सब तो कटिंग करके बताए। कट क्यों करे आपने? आपने बोले ना मैं पूरा दिखाऊंगा। अगर डेयरिंग है, हमारे में डेयरिंग है, आप में डेयरिंग नहीं है। आपने कट कर दिए कल सब, जो मेन बोलने का था आपने सब कट कर दिए। ये कह रहे ना कट कर दिए ना, जो बात कर रहे हैं वो न्यूज में बता रहे, हमारा कट कर दे रहे। क्यों? हम सच्चाई पे लड़ने वाले। ವೆಲ್ಕಮ್ ಬ್ಯಾಕ್. ಅಹಮದಾಬಾದ್ನಲ್ಲಿ ಮೃತರ ಕುಟುಂಬಗಳು ಕಣ್ಣೀರು ಹಾಕ್ತಾ ಇದ್ದಾರಂತೆ. ಶವ ಗುರುತು ಹಿಡಿಯಲು ಆಗದೆ ಕುಟುಂಬಸ್ಥರು ಭಾವುಕರಾಗಿದ್ದಾರೆ. ಶವಗಳ ಗುರುತೇ ಹಿಡಿಯೋದಕ್ಕಾಗ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ಅಸಹಾಯಕರಾಗಿದೆ. ಆಸ್ಪತ್ರೆ ಸಿಬ್ಬಂದಿ ವಿರುದ್ಧ ಸಂಬಂಧಿಕರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ವೈದ್ಯರು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿ ಕಿಡಿಕಾರ್ತಾ ಇದ್ದಾರೆ. ವೈದ್ಯರಾದ್ರೂ ಕೂಡ ಅಲ್ಲಿ ಆ ಘಟನೆ ನೋಡಿ ಅಥವಾ ಆ ಬಾಡಿಸ್ನ ನೋಡಿ ಒಂದು ಕ್ಷಣ ಶಾಕ್ ಆಗಿರ್ತಾರೆ. ಬಹುಶಃ ಅವರ ಕರಿಯರ್ ನಲ್ಲೂ ಕೂಡ ಈ ರೀತಿಯಾಗಿ ನೋಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು DNA ಸ್ಯಾಂಪಲ್ ಕೂಡ ಅಲ್ಲಿ ಕಲೆಕ್ಟ್ ಮಾಡ್ತಾ ಇರೋದು. ಸೊ ಹಾಗಾಗಿ ಕುಟುಂಬಸ್ಥರು ಒಂದಷ್ಟು ಆಕ್ರೋಶ ಜಾಸ್ತಿ ಆಗ್ತಾ ಇದೆ. ನಮ್ಮ ಕುಟುಂಬದ ಅಂದ್ರೆ ಯಾರು ಸಾವನ್ನಪ್ಪಿದ್ದಾರೆ ಅವರ ಗುರುತು ಪತ್ತೆ ಆಗ್ತಾ ಇಲ್ಲ. ಸೊ ಹಾಗಾಗಿ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. आप लोग मीडिया कोई काम भी नहीं है अभी। सुबह में मालूम पड़ेगा, अब सुबह में आए तो वो भी नहीं। अभी मैं 2 डेड बॉडी बच्चों की देखी हूँ, तो वो तो बताओ हम पहचान सकते हैं ना हमारी बच्चों की बॉडी है क्या किसकी है, और किसी के भी बच्चे हैं ना, किसी के भी पोतरे नवासे रहेंगे ना, कोई भी पहचान लेंगे ना, किसको तो मिल जाएंगी बॉडी। क्या दिए क्या करे, सब तो कटिंग करके बताए। कट क्यों करे आपने? आपने बोले ना मैं पूरा दिखाऊंगा। अगर डेयरिंग है, हमारे में डेयरिंग है, आप में डेयरिंग नहीं है। आपने कट कर दिए कल सब, जो मेन बोलने का था आपने सब कट कर दिए। ये कह रहे ना कट कर दिए ना, जो बात कर रहे हैं वो न्यूज में बता रहे, हमारा कट कर दे रहे। क्यों? हम सच्चाई पे लड़ने वाले।